ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ನಮ್ಮ ಒಂದು ವೆಲ್ತ್ ಇನ್ಫೋ ಚಾನಲಲ್ಲಿ ನಾನು ಮ್ಯೂಚುವಲ್ ಫಂಡ್ಸ್ಗೆ ಸಂಬಂಧಪಟ್ಟಂತೆ ಭಾಳಷ್ಟು ಇನ್ಫಾರ್ಮೇಷನ್ ನಾನು ಶೇರ್ ಮಾಡಿದ್ದೀನಿ. ಹಾಗೆ ಹೊಸ ಮ್ಯೂಚುವಲ್ ಫಂಡ್ಸನ್ನು ಕೂಡ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಅದು ಇನ್ವೆಸ್ಟರ್ಸ್ಗೆ ಗೊತ್ತಾಗಲಿ ಅಂತೇಳಿ. ಅದೇ ಥರ ಇಂಥದ್ದೇ ಇನ್ನೊಂದು ಹೊಸ ಮ್ಯೂಚುವಲ್ ಫಂಡ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಯಾವುದಾದ್ರೂ ಒಂದು ಮ್ಯೂಚುವಲ್ ಫಂಡು ಒಂದು ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆಯ ರಿಟರ್ನ್ಸ್ನ ಕೊಡ್ಬೋದು ನಮ್ಮ ಇನ್ವೆಸ್ಟರ್ಸ್ಗೆ ಅಂತಂದರೆ ಅಂಥ ಒಂದು ಮ್ಯೂಚುವಲ್ ಫಂಡು ಯಾವಾಗದು ಹೊಸ್ದಾಗಿ ಸ್ಟಾರ್ಟ್ ಆಗುತ್ತೋ ಅಂಥ ಒಂದು ಟೈಮಲ್ಲಿ ನಾನು ನಮ್ಮ ಒಂದು ಚಾನಲಲ್ಲಿ ನಾನು ರಿವ್ಯೂ ಕೊಟ್ಟಿದ್ದೀನಿ. ಪಾಸ್ಟಲ್ಲಿ ಕೊಟ್ಟಿರ್ತಕ್ಕಂಥ 2 ಮ್ಯೂಚುವಲ್ ಫಂಡ್ಗಳು ಕೂಡ ಇವತ್ತಿನ ದಿನ ತುಂಬ ಚೆನ್ನಾಗಿ ರಿಟರ್ನ್ನ ಕೊಟ್ಟಿದ್ದಾವೆ. ಇನ್ವೆಸ್ಟರ್ಸ್ಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಂದು ಸ್ಟಾರ್ಟಿಂಗ್ ಟೈಮಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ. ಇವತ್ತಿನ ದಿನ ಇನ್ವೆಸ್ಕೋ ಇಂಡಿಯಾದವರು ಒಂದು ಹೊಸ ಫಂಡ್ನವರು ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ, ESG ಇಕ್ವಿಟಿ ಫಂಡ್ ಅಂತೇಳಿ. ಈ ಒಂದು ಫಂಡು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಒಂದು ಮ್ಯೂಚುವಲ್ ಫಂಡ್ಸಲ್ಲಿ ನಾವು ಯಾವುದಾದ್ರೂ ಒಂದು ಹೊಸ ಫಂಡ್ ಸ್ಟಾರ್ಟ್ ಆದರೆ ಅದನ್ನು ನಾವು NF ಅಂತೀವಿ, ನ್ಯೂ ಫಂಡ್ ಆಫರ್ ಅಂತೇಳಿ. ಸೊ ಒಂದು ಸ್ಟಾರ್ಟಿಂಗ್ ಒಂದು 15 ದಿನ ಟೈಮ್ ಇರುತ್ತೆ. ಈ ಒಂದು ಟೈಮಲ್ಲಿ ಏನು ಅಮೌಂಟ್ ಏನು ಕಲೆಕ್ಟ್ ಆಗುತ್ತಲ್ಲ ಅದನ್ನು ಅವರು ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ನಮಗೆ 1 ಯೂನಿಟ್ಗೆ 10 ರೂಪಾಯಿಗೆ 1 ಯೂನಿಟ್ ಅನ್ನೋ ಥರ ನಿಮಗೆ ಯೂನಿಟ್ಸ್ಗಳು ಅಪ್ಡೇಟ್ ಆಗುತ್ತೆ. ನೀವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ 10,000 ಯೂನಿಟ್ಸ್ ನಿಮಗೆ ಅಲೋಕೇಟ್ ಆಗುತ್ತೆ. ಅಂದರೆ ಇನಿಷಿಯಲಿ ನೀವು ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದಕ್ಕೆ 10 ರೂಪಾಯಿಗೆ 1 ಯೂನಿಟ್ ಥರ ನಿಮಗೆ ಯೂನಿಟ್ಸ್ಗಳು ಅಲೋಕೇಟ್ ಆಗುತ್ತೆ. ಈ ಒಂದು NF ಟೈಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ಒಂದು NF ಬಂದ್ಬಿಟ್ಟು ಮಾರ್ಚ್ 12ನೇ ತಾರೀಕಿಗೆ ಇದು ಕ್ಲೋಸ್ ಆಗುತ್ತೆ. ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾನು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಲ್ಲಿ ನಾನು ಇದು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು 4-5 ದಿನ ಟೈಮ್ ಇದೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಮಾಡ್ಕೊಂಡಿದ್ರೆ. ಈ ಒಂದು ವಿಡಿಯೋ ಎಲ್ಲ ನೋಡಿದ ಮೇಲೆ ಈ ಒಂದು ESG ಥೀಮ್ ಅನ್ನೋದೇನಿದೆಯಲ್ಲ ಅದು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಈಗ ಸ್ವಲ್ಪಗೆ ರೀಸೆಂಟಾಗಿ ಅದು ಫೇಮಸ್ ಆಗ್ತಾ ಇದೆ. ಸೊ ಈ ಒಂದು ESG ಫಂಡಲ್ಲಿ ನಾವು ಫಸ್ಟು ಏನಿದು ESG ಅಂದರೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಹಾಗೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮಗೆ ನಮ್ಮ ಹತ್ರ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಯಾವುದೇ ಒಂದು ಆಸಕ್ತಿ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿವರೆಗೂ ಕೂಡ ನಮ್ಮ ಹತ್ರ ಯಾರೆಲ್ಲ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಯಾರೂ ಕೂಡ ವಿಡ್ರಾ ಮಾಡ್ಕೊಂಡಿಲ್ಲ, ಮತ್ತು ಅವರೆಲ್ಲರೂ ಕೂಡ ಒಂದು ಒಳ್ಳೆ ಪ್ರಾಫಿಟರ್ ಇದ್ದಾರೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಭಾಳಷ್ಟು ಸಾರಿ ಏನಾಗುತ್ತೆ, ಈ ಒಂದು ಫೈನಾನ್ಷಿಯಲ್ ಡಿಸಿಷನ್ಸ್ಗಳು ನಾವೇ ತೊಗೊಂಡಾಗ ಅವು ರಾಂಗ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಮಾಡ್ಕೊಂಡಿದ್ರೆ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವೀಕ್ಷಕರೇ, ಫಸ್ಟು ನಾವು ಈ ಒಂದು ESG ಪ್ಯಾರಾಮೀಟರ್ಸ್ ಏನಿದು ESG ಥೀಮ್ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ESG ಕಾನ್ಸೆಪ್ಟ್ ಏನಿದೆಯಲ್ಲ ಅದು ಮುಂಚೆಯಿಂದನೂ ಕೂಡ ಇತ್ತು. ಬಟ್ ಬೇರೆ ದೇಶದಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಥವಾ ಬೇರೆ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅವ್ರೇನು ಮಾಡ್ತಾಯಿದ್ರು, ಈ ಒಂದು ESG ಪ್ಯಾರಾಮೀಟರ್ಸ್ನವ್ರು ಚೆಕ್ ಮಾಡ್ತಾಯಿದ್ರು. ESG ಅಂದರೆ E ಅಂದರೆ ಎನ್ವಿರಾನ್ಮೆಂಟಲು, S ಅಂದರೆ ಸೋಷಿಯಲು, G ಅಂದರೆ ಗವರ್ನೆನ್ಸ್ ಅಂತ ಅದರ ಅರ್ಥ. ಇವತ್ತಿನ ದಿನ ಇಂಡಿಯಾದಲ್ಲೂ ಕೂಡ ಇದು ಸ್ಲೋ ಆಗಿ ಗೇನ್ ಆಗ್ತಾಯಿದೆ, ಅಂದರೆ ಒಂದು ಪಾಪ್ಯುಲಾರಿಟಿ ಪಡ್ಕೊತಾ ಇದೆ. ಇವಾಗ ಫಸ್ಟು ನಾವು ಎನ್ವಿರಾನ್ಮೆಂಟ್ ಅಂತ ನಾವು ನೋಡ್ತಾ ಹೋದಾಗ ಪರಿಸರದ ಮೇಲೆ ಹಾನಿಯನ್ನು ಉಂಟು ಮಾಡದೇ ಇರತಕ್ಕಂಥ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ನಾವು ಎನ್ವಿರಾನ್ಮೆಂಟಲ್ ಅಂತೇಳಿ ಕರಿತೀವಿ. ಈ ಫ್ಯಾಕ್ಟರ್ ಬಂದ್ಬಿಟ್ಟು ಎನ್ವಿರಾನ್ಮೆಂಟಲ್. ಇವಾಗ ನಾವು ಎಷ್ಟೋ ಕಂಪ್ನಿಗಳು ಈ ಒಂದು ಏರ್ ಪೊಲ್ಯೂಷನ್ ಮಾಡ್ತಾ ಇರುತ್ತೆ, ವಾಟರ್ ಪೊಲ್ಯೂಷನ್ ಮಾಡ್ತಾ ಇರುತ್ತೆ, ಮತ್ತು ಕ್ಲೈಮೇಟ್ ಚೇಂಜ್ಗೆ ಕಂಪ್ನಿಗಳು ಕಾರಣ ಆಗಿರುತ್ತೆ, ಕಾರ್ಬನ್ ಎಮಿಷನ್ ಬಿಡ್ತಾ ಇರುತ್ತೆ ಆ ಒಂದು ಕಂಪ್ನಿಗಳು, ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ನ ಸರಿಯಾಗಿ ಮಾಡ್ತಾ ಇರಲ್ಲ, ಅದರಿಂದ ಕೂಡ ನಮ್ಮ ಒಂದು ಪರಿಸರದ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಅಂಥ ಒಂದು ಕಂಪ್ನಿಗಳಿಂದ ದೂರ ಇರೋದು, ಅಂಥ ಒಂದು ಕಂಪ್ನಿಗಳಲ್ಲಿ ಈ ಒಂದು ಫಂಡ್ಗಳು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಎಕ್ಸಾಂಪಲ್ ನಾವು ನೋಡ್ತಾ ಹೋದಾಗ ಮೈನಿಂಗ್ ಇಂಡಸ್ಟ್ರಿ, ಪೇಪರ್ ಇಂಡಸ್ಟ್ರಿ ಇದರಲ್ಲಿ ಬರುತ್ತೆ ಎನ್ವಿರಾನ್ಮೆಂಟಲ್ಲಿ. ಸೊ ನೆಕ್ಸ್ಟ್ ವೀಕ್ಷಕರೇ, ಈ ಒಂದು ಸೋಷಿಯಲ್ ಅಂತ ಬಂದರೆ ಈ ಒಂದು ಸಾಮಾಜಿಕ ಕಳಕಳಿ ಅಂತೇಳಿ ನಾವು ಹೇಳ್ಬೋದು. ಈ ಕಂಪ್ನಿಗಳು ಯಾವ ಥರ ಈ ಒಂದು ಎಂಪ್ಲಾಯೀಸ್ ಜೊತೆ ಮತ್ತು ಸಪ್ಲೈಯರ್ ಜೊತೆ ಅವರೊಂದು ರಿಲೇಷನ್ಶಿಪ್ ಇದೆ, ಯಾವ ಥರ ಅವರು ಈ ಒಂದು ಹೆಲ್ತ್ ಮತ್ತು ಸೇಫ್ಟಿನ ಅವರು ಪ್ರಮೋಟ್ ಮಾಡ್ತಿದ್ದಾರೆ, ಮತ್ತು ಹ್ಯೂಮನ್ ರೈಟ್ಸ್ಗಳನ್ನ ಅವರು ಯಾವ ಥರ ಪ್ರೊಟೆಕ್ಟ್ ಮಾಡ್ತಾಯಿದ್ದಾರೆ ಅನ್ನೋ ಒಂದು ಫ್ಯಾಕ್ಟರ್ಸ್ಗಳ ಮೇಲೆ ಈ ಒಂದು ಕಂಪ್ನಿಗಳನ್ನು ಅವರು ಕನ್ಸಿಡರ್ ಮಾಡ್ತಾರೆ. ಸೊ ಈ ಒಂದು ESG ಥೀಮಲ್ಲಿ ಅವರು ಸೋಷಿಯಲಲ್ಲಿ ಈ ಒಂದು ಆಲ್ಕೋಹಾಲ್ ಸಂಬಂಧಪಟ್ಟ ಕಂಪ್ನೀಸ್ಗಳನ್ನ ಅವರು ಸೆಲೆಕ್ಟ್ ಮಾಡಲ್ಲ, ಮತ್ತು ಸಿಗರೇಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಕಂಪ್ನೀಸ್ಗಳನ್ನ ಅವರು ಸೆಲೆಕ್ಟ್ ಮಾಡಲ್ಲ, ಮತ್ತು ಗ್ಯಾಮ್ಲಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಕಂಪ್ನೀಸ್ಗಳನ್ನ ಅವರು ಸೆಲೆಕ್ಟ್ ಮಾಡೋದಿಲ್ಲ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಗವರ್ನೆನ್ಸು. ಸೊ ಗವರ್ನೆನ್ಸಲ್ಲಿ ಕಂಪ್ನಿ ಯಾವ ಥರ ನಡ್ಕೊಳ್ತಾ ಇದೆ, ಕಂಪ್ನಿ ಯಾವ ಥರ ರನ್ ಆಗ್ತಾಯಿದೆ ಅನ್ನೋದು ಕೂಡ ಇದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಇದರಲ್ಲಿ ಅವರು ಈ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತು ಆಡಿಟ್ ಕಮಿಟಿ, ಮತ್ತು ಪ್ರೊಟೆಕ್ಟಿಂಗ್ ಶೇರ್ ಹೋಲ್ಡರ್ಸ್ ರೈಟ್ಸ್, ಇವೆಲ್ಲವೂ ಕೂಡ ಈ ಒಂದು ಗವರ್ನೆನ್ಸಲ್ಲಿ ಬರುತ್ತೆ. ಇವಾಗ ನಾವು ಎಕ್ಸಾಂಪಲ್ ನಾವು ನೋಡ್ತಾ ಹೋದಾಗ, ಸೊ ಈ ಒಂದು ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂ ಬಂದಿರೋದು ಇವಾಗ DHFLಂದ ನಮಗೆ ಕರಪ್ಷನ್ ಆಯಿತು, ಯೆಸ್ ಬ್ಯಾಂಕು, ICICI ಬ್ಯಾಂಕು, ಕಿಂಗ್ ಫಿಶರ್ ಏರ್ಲೈನ್ಸು, ಜೆಟ್ ಏರ್ವೇಸು. ಸೊ ಇವೆಲ್ಲವೂ ಬಂದ್ಬಿಟ್ಟು ಈ ಒಂದು ಗವರ್ನೆನ್ಸ್ ಇಶ್ಯೂ ಇದರಲ್ಲಿದೆ, ಇಂಥ ಕಂಪ್ನಿಗಳನ್ನು ಅವರು ಅವಾಯ್ಡ್ ಮಾಡ್ತಾರೆ. ಸೊ ಈ ಥರ ಈ ಒಂದು ESG ಥೀಮ್ ಅನ್ನೋದು ಇವತ್ತಿನ ದಿನ ಇಂಡಿಯಾದಲ್ಲಿ ಈ ಒಂದು ಎನ್ವಿರಾನ್ಮೆಂಟಲು ಮತ್ತು ಸೋಷಿಯಲ್ ಮತ್ತು ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಕಂಪ್ನೀಸ್ಗಳನ್ನು ಅವರು ಸೆಲೆಕ್ಟ್ ಮಾಡಿ ಅದರಲ್ಲಿ ಅವರು ಇನ್ವೆಸ್ಟ್ಮೆಂಟ್ನ ಮಾಡ್ತಾರಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ.
ಸೊ ವೀಕ್ಷಕರೇ, ಇವಾಗ ನಾವು ESG ಫಂಡ್ ಅಥವಾ ESG ಥೀಮ್ ಅಥವಾ ESG ಫ್ಯಾಕ್ಟರ್ ಅಂದರೆ ಏನಂತೇಳಿ ನಾವು ನೋಡಿದ್ವಿ. ಸೊ ವೀಕ್ಷಕರೇ, ಇವತ್ತಿನ ದಿನ ಇನ್ವೆಸ್ಕೋ ಇಂಡಿಯಾ ಏನಿದೆಯಲ್ಲ, ಅವರು ಇವತ್ತಿನ ದಿನ ಗ್ಲೋಬಲಿ ಅವರು ಪ್ರೆಸೆಂಟ್ ಇದ್ದಾರೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇದೆ ಇವ್ರ ಹತ್ರ ಇನ್ವೆಸ್ಕೋ ಇಂಡಿಯಾದವ್ರದ್ದು. ಮತ್ತು ESG ಫಂಡ್ ನಾನು ಏನಕ್ಕೆ ಸಜೆಸ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ, ಒಂದು ಲಾಂಗ್ ಟರ್ಮಲ್ಲಿ, ಒಂದು ಲಾಂಗ್ ರನ್ನಲ್ಲೂ ಕೂಡ ನಿಮಗೊಂದು ಒಳ್ಳೆ ರಿಟರ್ನ್ಸ್ ನಾವು ಈ ಒಂದು ಫಂಡ್ಸಿಂದ ನೋಡ್ಬೋದು ಅಂತೇಳಿ ನನ್ನೊಂದು ಅನಿಸಿಕೆ ಇದೆ. ಸೊ ಯಾರೆಲ್ಲ ಒಂದು ಲಂಸಮ್ ಅಮೌಂಟ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಹಾಗೇ ಬಿಟ್ಟರೂ ಕೂಡ ಈ ಒಂದು ಫಂಡಲ್ಲಿ ಅದು ನಿಮಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಒಂದು 10-15 ವರ್ಷ ನೀವು ಏನಾದರೂ ಹಾಗೇ ಬಿಟ್ಟರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ನ ಈ ಒಂದು ಫಂಡಲ್ಲಿ ನೀವು ಹಾಕಿರ್ತಕ್ಕಂಥ ವ್ಯಾಲ್ಯೂ ಇವತ್ತಿನ ₹10 ಮುಂದೆ ಒಂದು 10-15 ವರ್ಷ ಆಗೋಣ ಅದು 70, 80, 120, 150, 200 ಹಾಗೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಇನ್ವೆಸ್ಕೋ ಇಂಡಿಯಾ ESG ಫಂಡು ಇದು ಓಪನ್ ಆಗಿರೋದು ಫೆಬ್ರವರಿ 26 ಇದು ಓಪನ್ ಆಗಿದೆ. NFO ಟೈಮು ಇದು ಕ್ಲೋಸ್ ಆಗೋದು NFO ಬಂದ್ಬಿಟ್ಟು 12ನೇ ತಾರೀಕು ಮಾರ್ಚ್ಗೆ ಇದು ಕ್ಲೋಸ್ ಆಗುತ್ತೆ. ಆಮೇಲೆ ಒಂದು 5 ದಿನ ಆದಮೇಲೆ ಇದು ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತೆ. ಅವಾಗ ಬೇಕಿದ್ರೆ ನಾವು ಲಂಸಮ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, SIPನೂ ಮಾಡ್ಬೋದು. ಬಟ್ ಈ ಒಂದು ಟೈಮಲ್ಲಿ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ಲಂಸಮ್ ಅಮೌಂಟ್ನ ಅದು ಮಿನಿಮಮ್ ಅವರು ₹1,000 ಕೊಟ್ಟಿದ್ದಾರೆ. ನೀವು ಒಂದು 10,000, 50,000, 40,000 ನೀವು ಯಾವ ಥರ ನಿಮ್ಗೆ ಆಗುತ್ತೆ ಆ ಥರ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಬಿಡ್ಬೋದು. ಇದರಲ್ಲಿ ಮಿನಿಮಮ್ SIP ಅಮೌಂಟ್ ನಾವು ಇದರಲ್ಲಿ ಸ್ಟಾರ್ಟ್ ಮಾಡಬೇಕಂತ ಮಾಡ್ಕೊಂಡಿದ್ರೆ ₹500 ಇದೆ. ಈ ಒಂದು ಟೈಮಲ್ಲಿ NFO ಟೈಮಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವರಿಗೆ ₹10 ಒಂದು ಯೂನಿಟ್ ಥರ ನಿಮಗೆ ಯೂನಿಟ್ಸ್ಗಳು ಅಪ್ಡೇಟ್ ಆಗುತ್ತೆ. NAV ₹10. ಎಂಟ್ರಿ ಲೋಡ್ ಯಾವುದೂ ಇರೋದಿಲ್ಲ. ಎಕ್ಸಿಟ್ 1 ವರ್ಷದ ಒಳಗಡೆ ನಾವೇನಾದರೂ ವಿಡ್ರಾ ಮಾಡಿಕೊಂಡ್ರೆ ನಮಗೆ 1% ಅವರು ಎಕ್ಸಿಟ್ ಲೋಡ್ ಚಾರ್ಜ್ ಮಾಡ್ತಾರೆ. ಇದು ಸ್ವಲ್ಪ ಹೈ ರಿಸ್ಕ್ ಇನ್ವೆಸ್ಟರ್ಸ್ಗೆ ಈ ಒಂದು ಫಂಡು ಶೂಟೇಬಲ್ ಆಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದರ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಅವರು ಈ ಒಂದು ಫಂಡ್ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ 2.25% ನಿಮಗೆ ಚಾರ್ಜ್ ಮಾಡ್ತಾರೆ. ಇದು ನಿಫ್ಟಿಯಲ್ಲಿ ಬರ್ತಕ್ಕಂಥ 100 ಕಂಪ್ನೀಸ್ಗಳನ್ನು ಚೂಸ್ ಮಾಡಿಕೊಂಡು ESG ಫ್ಯಾಕ್ಟರ್ ಯಾವೆಲ್ಲ ಕಂಪ್ನೀಸ್ಗಳಿಗೆ ಅಪ್ಲಿಕೇಬಲ್ ಆಗುತ್ತೋ, ಯಾವುದೆಲ್ಲ ಕಂಪ್ನೀಸ್ಗಳಿಗೆ ಅಪ್ಲಿಕೇಬಲ್ ಆಗೋದಿಲ್ಲ ಅಂಥದ್ದನ್ನು ಅವರು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಯಾವೆಲ್ಲ ಕಂಪ್ನಿಗಳು ESG ಫ್ಯಾಕ್ಟರ್ಸಲ್ಲಿ ಬರುತ್ತೆ ಅಂಥ ಒಂದು ಕಂಪ್ನೀಸ್ಗಳಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇವಾಗ ನಾವು ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿ ಇರ್ತಕ್ಕಂಥ ESG ಫಂಡ್ಗಳು ಯಾವ ಥರ ರಿಟರ್ನ್ಸ್ ಕೊಟ್ಟಿದೆ ಅಂತೇಳಿ ನಾವು ನೋಡ್ತಾ ಹೋದಾಗ, SBI ಮ್ಯಾಗ್ನಮ್ ಈಕ್ವಿಟಿ ESG ಫಂಡ್ ಬಂದ್ಬಿಟ್ಟು 1 ಇಯರ್ಗೆ 20%, 3 ಇಯರ್ಸ್ಗೆ 14%, 5 ಇಯರ್ಸ್ 16% ರಿಟರ್ನ ಕೊಟ್ಟಿದೆ. ಆಕ್ಸಿಸ್ ESG ಫಂಡ್ ಬಂದ್ಬಿಟ್ಟು 38% ರಿಟರ್ನ ಕೊಟ್ಟಿದೆ 1 ಇಯರ್ಗೆ. ಕ್ವಾಂಟಮ್ ಇಂಡಿಯಾ ESG ಫಂಡ್ ಬಂದ್ಬಿಟ್ಟು 34% ರಿಟರ್ನ ಕೊಟ್ಟಿದೆ 1 ಇಯರ್ಗೆ. ವೀಕ್ಷಕರೇ, ಈ ಒಂದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿದಲ್ಲಿ ಇನ್ವೆಸ್ಟರ್ಸ್ಗೆ ಯಾವ ಥರ ಒಂದು ಒಳ್ಳೆ ಬೆನಿಫಿಟ್ನ ಕೊಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಹೊಸ ರಿಸರ್ಚ್ಗಳು ನಡೀತಾನೆ ಇರುತ್ತೆ. ಇವತ್ತಿನ ದಿನ ಈ ಒಂದು ESG ಫ್ಯಾಕ್ಟರ್ ಕೂಡ ಅದರಲ್ಲೂ ಕೂಡ ಒಂದು ಇವತ್ತಿನ ಇಂಡಿಯಾದಲ್ಲಿ ಇದು ಸ್ಲೋ ಆಗಿ ಪಾಪ್ಯುಲರ್ ಆಗ್ತಾ ಇದೆ. ಅದೇ ಒಂದು ರೀಸನ್ಗೆ ನಾನು ಈ ಒಂದು ಫಂಡನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಈವನ್ ಇನ್ವೆಸ್ಕೋ ಇಂಡಿಯಾ ಬಂದ್ಬಿಟ್ಟು ಇವರು ಇವತ್ತಿನ ದಿನ ಗ್ಲೋಬಲಿ ಇವರು ಪ್ರೆಸೆಂಟ್ ಇದ್ದಾರೆ. ಒಂದು ಎಕ್ಸ್ಪೀರಿಯನ್ಸ್ಡ್ ಫಂಡ್ ಹೌಸ್ ಇದೆ. ಇವರ ಒಂದು ಪಾಸ್ಟಲ್ಲಿರ್ತಕ್ಕಂಥ ಬೇರೆ ಫಂಡ್ಸ್ ಕೂಡ ತುಂಬ ಚೆನ್ನಾಗಿ ರಿಟರ್ನ ಕೊಟ್ಟಿದೆ. ಅದೇ ಒಂದು ರೀಸನ್ ಕೂಡ ನಾನು ಈ ಒಂದು ಇನ್ವೆಸ್ಕೋ ಇಂಡಿಯಾ ಈ ಒಂದು ಫಂಡ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಆಗಿ ನೀವು ಒಂದು ಲಾಂಗ್ ಟರ್ಮಲ್ಲಿ ಒಂದು ಸ್ವಲ್ಪ ಲಂಸಮ್ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ ಈ ಒಂದು ಫಂಡಲ್ಲಿ ಬಿಡ್ಬೋದು. ಅದು ಕೂಡ ನಿಮಗೊಂದು ಒಳ್ಳೆಯ ರಿಟರ್ನ್ಸ್ ನಿಮಗೆ ಕೊಡುತ್ತೆ. ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಇವತ್ತು ಹಾಕಿರ್ತಕ್ಕಂಥ ₹10 ವ್ಯಾಲ್ಯೂ ಸ್ಲೋ ಆಗಿ ಗ್ರೋ ಆಗ್ತಾ 10, 20, 30, 100, 200, ₹300 ಕೂಡ ನೀವು ನೋಡ್ಬೋದು. ನೀವು ಎಕ್ಸಿಟ್ ಆದರೂ ಕೂಡ ಈ ಒಂದು ಫಂಡು ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಮೌಂಟ್ ಅನ್ನೋದು ಗ್ರೋ ಆಗ್ತಾ ಇರುತ್ತೆ. ಇವತ್ತು ನೀವು ನಡ್ತಕ್ಕಂಥ ಒಂದು ಸಣ್ಣ ಸಸಿ ಮುಂದೆ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ. ಸೊ ಯಾರೆಲ್ಲ ಇನ್ವೆಸ್ಟರ್ಸು ಈ ಒಂದು ಕ್ರೈಟೀರಿಯಾ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಮಾಡ್ಕೊಂಡಿದ್ರೆ ಅಂಥವ್ರಿಗೆ ಇದು ಒಂದು ಒಳ್ಳೆಯ ಬೆಟ್ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಯಾರು ಈ ಒಂದು ಹೊಸ ಫಂಡ್ಸು ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೋ ನಮಗೇನು ಗೊತ್ತಿಲ್ಲ ಅಂತನ್ನೋರು ಇವಾಗ ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿ ಇರ್ತಕ್ಕಂಥ ಫಂಡ್ಸಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ ಒಂದು ಫಂಡ್ ಬಂದ್ಬಿಟ್ಟು ಹೈ ರಿಸ್ಕ್ ಇನ್ವೆಸ್ಟರ್ಸ್ಗೆ ಈ ಒಂದು ಫಂಡು ಶೂಟೇಬಲ್ ಆಗುತ್ತೆ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಇದಾಗಿತ್ತು ಇನ್ವೆಸ್ಕೋ ಇಂಡಿಯಾ ESG ಫಂಡನ್ನ ನಿಮಗೆ ಪರಿಚಯ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಒಂದು ವಿಡಿಯೋ ಮೂಲಕ ನಾನು ಮಾಡಿದ್ದೀನಿ. ESG ಥೀಮ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಈ ಒಂದು ವಿಡಿಯೋ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಹಾಗೆ ನಿಮಗೆ ನಮ್ಮ ಹತ್ರ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಯಾವುದೇ ಒಂದು ಆಸಕ್ತಿ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.